ಜಿ5 ಇರುವಾಗ ನೀವು ನಿಮ್ಮ ನೆಚ್ಚಿನ ಶೋಗಳನ್ನ ಎಂದಿಗೂ ಮಿಸ್ ಮಾಡಿಕೊಳ್ಳುವುದಿಲ್ಲ. ಅದು ಸಂಪೂರ್ಣ ಉಚಿತವಾಗಿ. ಏನು ಕೆಲಸ ಮಾಡ್ತಾ ಇದ್ದಾರೆ ಅನ್ಸತ್ತೆ. ಈಗ ಅವ್ರಿಗೆ ತೊಂದರೆ ಮಾಡ್ಲಾ? ಬೇಡ, ಹೂ ನಾನೇ ಮುಡ್ಕೊಂಡ್ರಾಯ್ತು. ಹೂ ಮುಡಿಸಿ ಅಂತ ಬಾಯಿ ಬಿಟ್ಟು ಕೇಳಿ ತುಳಸಿಯವರೇ, ನಿಮ್ಮ ಆಸೆಗಳನ್ನು ನನ್ನ ಹತ್ರ ಹೇಳ್ಕೊಳ್ಳೋದಕ್ಕೆ ಯಾಕಿಷ್ಟು ಸಂಕೋಚ? ಮಾಧವ್ ಅವರೇ, ಈ ಹೂವನ್ನ ನೀವೇ ನನಗೆ ಮುಡ್ಸೋದಿಷ್ಟ. ಕೆಲಸ ಮಾಡೋದು ಬಿಟ್ಟು ಒಂದ್ಸರಿ ನನ್ನ ಕಡೆ ನೋಡಬಾರ್ದಾ? ಏನು, ಹೂವನ್ನು ನೀವೇ ಮುಡ್ಕೊಳಕ್ಕೆ ನೋಡ್ತಾ ಇದ್ದೀರಾ? ಅಲ್ಲ, ನೀವು ಬ್ಯುಸಿಯಾಗಿದ್ರಲ್ಲ, ಅದಕ್ಕೆ ಡಿಸ್ಟರ್ಬ್ ಮಾಡೋದು ಬೇಡ ಅಂತ. ಅಂದರೆ ನಾನು ಬ್ಯುಸಿಯಾಗಿದ್ದರೆ ನನ್ನ ಬಿಟ್ಟೇ ಬಿಡ್ತೀರಾ? ನೋಡಿ, ನೀವು ನನ್ನ ಮೊದಲ ಪ್ರಯಾರಿಟಿ. ಏನದು, ಪಾರ್ಟಿನ? ಪಾರ್ಟಿ ಅಲ್ಲ, ಪ್ರಯಾರಿಟಿ. ಅಂದರೆ ನೀವು ನನ್ನ ಮೊದಲನೇ ಆದ್ಯತೆ ಅಂತ. ಓ ಹಾಗ, ಅದನ್ನ ಪ್ರಯಾರಿಟಿ ಅಂತಾರ? ಹೌದು. ಆದರೂ ನೀವು ನಿಮ್ಮ ಮನಸ್ಸಿನ ಆಸೆಗಳನ್ನು ಹೇಳ್ಕೊಳ್ಳೋದಕ್ಕೆ ಯಾಕೆ ಮುಜುಗರ ಪಟ್ಕೋತೀರಾ? ಮುಜುಗರ ಏನಿಲ್ಲ, ನಿಮಗೆ ತೊಂದರೆ ಕೊಡಬಾರ್ದು ಅನ್ನೋದಷ್ಟೇ ನನ್ನ ಉದ್ದೇಶ. ಕತ್ಲೇಲಿ ಕೂತವನು ಬೆಳಕಿಗೋಸ್ಕರ ಕಾಯ್ತಿರ್ತಾನೆ. ಆದರೆ ಕತ್ಲೇಲಿ ಕೂತವನಿಗೆ ಬೆಳಕು ಕಣ್ಣು ಚುಚ್ಚುತ್ತೆ ಅಂತ ದೀಪ ಬೆಳಗದೇ ಇರುತ್ತಾ? ಹೀಗಾದರೆ ಕತ್ಲೇಲಿ ಕೂತವನ ಅರ್ಥ ಮಾಡ್ಕೊಳ್ಳೋದು ಯಾರು? ನನಗೆ ತೊಂದರೆ ಆಗುತ್ತೆ ಅಂತ ನೀವು ನನ್ನಿಂದ ದೂರ ಇರೋದಾದರೆ ನನ್ನ ಪ್ರೀತಿಗೆ ಅರ್ಥ ಏನಿದೆ ಹೇಳಿ? ಆಯ್ತು ಬಿಡಿ, ಇನ್ಮೇಲೆ ನೀವು ಎಂಥ ಕೆಲಸ ಮಾಡ್ತಾಯಿದ್ರು, ಎಷ್ಟೇ ಬ್ಯುಸಿಯಾಗಿದ್ರು ನಾನು ನಿಮ್ಮನ್ನು ಡಿಸ್ಟರ್ಬ್ ಮಾಡ್ತೀನಿ. ನಿಮ್ಮ ಡಿಸ್ಟರ್ಬ್ ಅಂದರೆ ನನ್ನ ಡಿಕ್ಷನರಿಯಲ್ಲಿ ಪ್ರೀತಿ ಅಂತ. ನನಗೂ ಅದೇ ಬೇಕಾಗಿರೋದು. ಈಗ ಈ ಹೂವಿಗೆ ಒಂದು ಕಳೆ ಬಂದಿದೆ, ಹಾಗೆ ಅದಕ್ಕೆ ಬೇಜಾರು ಆಗಿದೆ. ಬೇಜಾರ ಯಾಕೆ? ನನಗಿಂತ ಅಂದವಾಗಿ ಇನ್ನೊಬ್ರಿದಾರಲ್ಲ ಅಂತ ಅಸೂಯೆ ಅದಕ್ಕೆ. ನಿಮ್ಮ ಅಂದವನ್ನು ನೋಡಿ ಬೇಜಾರು ಮಾಡ್ಕೊಂಡಿದೆ. ಜಿ5 ಆಪ್ ಡೌನ್ಲೋಡ್ ಮಾಡಿ ಎಲ್ಲಾ ಸಂಚಿಕೆಗಳನ್ನು ಸಂಪೂರ್ಣ ಉಚಿತವಾಗಿ ನೋಡಿ.